ಪರಭಾಷೆಯ ಅತಿಯಾದ ಬಳಕೆಯಿಂದ ಕನ್ನಡಿಗರ ಉಸಿರು ಮಾಲಿನ್ಯವಾಗುತ್ತಿದೆ. ಇದು ಹೀಗೆ ಮುಂದುವರಿದರೆ ಭವಿಷ್ಯದ ದಿನಗಳಲ್ಲಿ ಎನ್ನಡ ಕನ್ನಡ 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 ಇವನ್ಯಾಕೋ ಹಿಂಗೆ ನಿಂತವನೆ ನೋಡಲೆ ಹೆಂಗಾಡ್ತಾವನೆ ಅಂತ. ಕನ್ನಡದವ್ರು ಯಾರು ಕಾಣ್ತಾ ಇಲ್ಲ. ಎಲ್ಲರೂ ಔಷಧಿ ತಗೋಬಿಟ್ರ. ಓ, ಕನ್ನಡದವರು ಯಾಕೀಗ ನೋಡ್ತಾ ಇದ್ದಾರೆ? Discount. Take this mask and live for few days. Take this medicine and live long. Discount. Today's special 20% discount. For you, it's free. ರಾಘು, ಈ ಪರಭಾಷಾ ಗಾಳಿಯಿಂದ ನಮ್ಗೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಇಂಥ ಜೀವನ ಬೇಕಾ ರಾಘು ನಮಗೆ? ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯೇನೋ? ಅದಿಲ್ಲ ಅಂದರೆ 10 ನಿಮಿಷ ಕಣ ನಾವು ಬದುಕೋಕ್ಕಾಗೋದು. ಹಾಕೊಳ್ಳೋದ್ನ ಇನ್ನೂ ಎಷ್ಟು ದಿನ ಅಂತ ಈ ಥರ ಬದುಕೋಕ್ಕಾಗುತ್ತೆ ರಾಘು? ನಮಗಿರೋದು ಎರಡೇ ದಾರಿ. ಒಂದು ಔಷಧಿ ತಗೊಂಡು ಎಲ್ಲರಾಗೆ ಪರಭಾಷೆ ಮಾತಾಡೋದು, ಇಲ್ಲ ಇದನ್ನು ಕಿತ್ತಾಕಿ ಒಂದೇ ಸಲ ಸಾಯೋದು. ಸಾವು. ನನ್ನ ಮಾತು ಕೇಳೋ, ಇದನ್ನ ಹಾಕೊಳ್ಳೋ, ಎಲ್ಲ ಸರಿ ಹೋಗುತ್ತೆ ಕಣೋ. ಏನು ಸರಿ ಹೋಗುತ್ತೆ? ಏನೋ ಸರಿ ಹೋಗುತ್ತೆ? ಇಲ್ಲ, ಏನೂ ಸರಿ ಹೋಗಲ್ಲ. ಎಲ್ಲ ನಾವೇ ಮಾಡ್ಕೊಂಡಿದ್ರಾಗು. ಪರಭಾಷೆ ಅವ್ರಿಗೆ ಕನ್ನಡ ಕಲಿಸಿ ಅಂತಂದರೆ ನಾವೇ ಬೇರೆ ಭಾಷೆ ಕಲಿತು ಕನ್ನಡ ಮರಿತಾ ಇದ್ದೀವಿ. ನಮ್ಮ ಜನ್ಮಕ್ಕೆ ಹರ್ಷ, ಏನಾಯ್ತು? ಮಾತಾಡೋ. ಉಳ್ಸೋದಕ್ಕೆ ಅಂತ. ಇಲ್ಲ ಹರ್ಷ, ಏನಾಯ್ತು? ಕನ್ನಡ ಉಳಿಸು. ಏನಾಯ್ತು? ಮಾತಾಡೋ ಹರ್ಷ. ನೀನು ಹೇಳಿದ ನಿಜ ಕಣೋ. ಇದನ್ನ ಹಾಕ್ಕೊಂಡು ಈ ಮಾಲಿನ್ಯದಲ್ಲಿ ಬದುಕೋಕ್ಕಿಂತ ಕನ್ನಡ ಮಾತಾಡಿಕೊಂಡು ಕೆಲವೇ ಕ್ಷಣ ಬದುಕಿದ್ರೆ ಸಾಕು. ಇಲ್ಲ ರಾಘು, ನನಗೆ ನಿಂತರ ಬದುಕೋಕ್ಕಾಗಲ್ಲ. ನಾವು ಬದುಕಬೇಕು ಅಂದರೆ ಔಷಧಿ ಬೇಕು. ಬಾ, ಫ್ರೀ ಅಂತೆ. ನಿಲ್ಲೋ, ಕನ್ನಡ ನಮ್ಮ ಉಸಿರಲ್ವೇನೋ? ಅದೇ ಇಲ್ಲ ಅಂದರೆ ನಾವು ಯಾಕೋ ಬದುಕಬೇಕು? ನನ್ನ ಮಾತು ಕೇಳೋ. Come dude, have this medicine. You don't have to die for Kannada. ಬೇಡ ಕಣ್ರೋ, ನನ್ಗೆ ಯಾವ ಔಷಧಿನೂ ಬೇಡ. ಸತ್ರು ನಾನು ಕನ್ನಡದಲ್ಲೇ ಮಾತಾಡೋದು. ನಮ್ಮ ಕನ್ನಡ ಕಣ್ರೋ, ನಮ್ಮ ಕನ್ನಡ ಕಣ್ರೋ, ನಮ್ಮ ಕನ್ನಡ ಬೇಡ. ಕನ್ನಡ ಕನ್ಸ ಪಾ, ಎಂಥ ಕೆಟ್ಟ ಕನ್ಸಪ್ಪ. ಕನ್ನಡ ನಮ್ಮ ಉಸಿರಲ್ವಾ? ನಾವ್ಯಾಕೆ ಬೇರೆ ಭಾಷೆ ಮಾತಾಡಬೇಕು? ಬೇರೆಯವ್ರಿಗೂ ನಮ್ಮ ಭಾಷೆ ಕಲಿಸ್ಬೇಕು. ಇನ್ಮೇಲೆ ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು. ಕನ್ನಡದ ದೀಪ, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ